ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಸುಲಭವಾಗಿ ಮನೆಯಲ್ಲೇ ಡ್ರೈ ಗೋಬಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಂತೂ ಭಾಳ ಮಸ್ತಾಗಿರ್ತೈತೆ ರೀ. ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿರಿ. ಸಂಜೆ ಟೈಮ್ಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸಿದಾಗ ಈ ಒಂದು ರೆಸಿಪಿನ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥನ ಕಡಿಮೆ ಸಮಯದಲ್ಲೇ ದಿಢೀರಾಗಿ ಸುಲಭವಾಗಿ ಮಾಡ್ಬೋದು. ಮಕ್ಕಳಂತೂ ಭಾಳ ಮಸ್ತ್ ಇಷ್ಟಪಡ್ತಾರೆ. ಬರ್ರಿ ಇದನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡ್ರಿ, ನಾನು ಡ್ರೈ ಗೋಬಿ ಮಾಡೋದಕ್ಕೆ ಎಲ್ಕೋಸ್ ತೊಗೊಂಡಿದ್ದೀನಿ. ಎಲ್ಕೋಸ್ನ ಈ ರೀತಿ ನಾನು ಕೊಬ್ಬರಿ ತುರಿತಾರಲ್ಲ ಆ ರೀತಿ ತುರಿದಿಟ್ಕೊಂಡಿದ್ದೀನಿ. ಒಂದು ಎಲ್ಕೋಸ್ ತೊಗೊಂಡಿದ್ದೀನಿ. ಇದಕ್ಕೆ ಹಾಕೋಕ್ಕೆ ಪದಾರ್ಥ ನೋಡ್ಕೊರಿ. ಜಿಂಜರ್ ಗಾರ್ಲಿಕ್ ಪೇಸ್ಟು 1 ಸ್ಪೂನ್ ಆಗಷ್ಟು, ಅಚ್ಚ ಖಾರದ ಪುಡಿ 1-2 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಬಳಸಿಲ್ಲ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಹುರ್ಗಡ್ಲೆ ಹಿಟ್ಟು 1-3 ಸ್ಪೂನ್ ಆಗಷ್ಟು, ಮತ್ತು ಹಸಿಮೆಣ್ಸಿನ್ಕಾಯಿ 3 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು. ಇಷ್ಟೇ ರೀ, ಸರಳವಾಗಿ ಇರ್ತೈತೆ ರೀ. ಏನಾದರೂ ನಿಮಗೆ ದಿಢೀರಾಗಿ ಸ್ನ್ಯಾಕ್ಸ್ ತಿನ್ಬೇಕು ಅನಿಸಿದಾಗ, ಗೋಬಿ ತಿನ್ಬೇಕು ಅನಿಸಿದಾಗ ಈ ರೀತಿ ಮಾಡಿಕೊಡ್ರಿ. ಮಕ್ಕಳಿಗೆ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ ರೀ. ಒಂದು ಟೈಮ್ ಪಾಸ್ ರೆಸಿಪಿ ಅಂತಲೇ ಹೇಳ್ಬೋದು. ಹೆಲ್ದಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಅಲ್ಲಿ ಇಲ್ಲಿ ಹೋಗಿ ಹೊರಗಡೆ ನಾವು ತಿನ್ನೋದಕ್ಕಿಂತ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿರಿ, ಇವಾಗ ಇದನ್ನ ಬರ್ರಿ ಈಗ ಮಿಕ್ಸ್ ಮಾಡಿಕೊಂಡು ಮಾಡೋದಂತೂ ಕಡಿಮೆ ಸಮಯದಾಗ ಸುಲಭವಾಗಿ ರುಚಿಯಾಗಿ ಮಾಡ್ಕೋಬೋದು. ನೋಡಿರಿ, ಇವಾಗ ಎಲ್ಲ ನಾನು ಮುಂಚೆನೇ ತೋರಿಸಿದ್ದೀನಿ. ಇದನ್ನೆಲ್ಲನೂ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಹೆಲ್ದಿಯಾಗೆ ಮನೆಯಲ್ಲೇ ಮಾಡ್ಕೋಬೋದು. ನಿಮ್ಗೇನಾದರೂ ನೀವು ಗೋಬಿ ತಿನ್ಬೇಕು ಅನಿಸಿದಾಗ ಹೊರಗಡೆ ಹೋಗಿ ನಾವು ಅಲ್ಲಿ ಇಲ್ಲಿ ಖರ್ಚು ಮಾಡಿಕೊಂಡು ತಿಂತೀವಿ. ಆ ಖರ್ಚು ಮಾಡೋದಕ್ಕಿಂತ ಇವಾಗ ಸುಮಾರು ಒಂದು 100 ರೂಪಾಯಿ ನಾವು ಖರ್ಚು ಮಾಡಿ ಹೊರಗಡೆ ತಿನ್ನೋದಕ್ಕಿಂತ ಆ 100 ರೂಪಾಯಿದಲ್ಲೇ ನಾವು ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕೋಂಥ ಅವಶ್ಯಕತೆ ಇರೋದಿಲ್ಲ, ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೋಬೇಕಾಗುತ್ತೆ. ನೀರು ನೋಡಿನೇ ಹಾಕ್ಕೋಬೇಕ್ರಿ. ಇವಾಗ ಹೆಂಗೆ ನಾವು ಹಿಟ್ಟು ಕಲಿಸ್ತೇವಲ್ಲ, ಆ ಒಂದು ಬಜ್ಜಿ ಹಿಟ್ಟು ಕಲಿಸ್ತೇವಲ್ಲ ಆ ಒಂದು ಹದದಲ್ಲೇ ಈ ಒಂದು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ರಿ. ಜಾಸ್ತಿ ಇದೇನು ನೀರು ಹಿಡಿಯಂಗಿಲ್ರಿ. ಈ ಒಂದು ಹದದಲ್ಲಿದ್ದರೆ ನಮ್ಗೆ ಗೋಬಿ ಅನ್ನೋದು ತುಂಬ ಚೆನ್ನಾಗಿ ಬರ್ತಾವ್ರಿ. ನೋಡಿರಿ, ಇದನ್ನ ಕಲಸಿದ್ದೀನಿ. ಒಂದು 2-3 ನಿಮಿಷ ಬಿಡೋಣ್ರಿ, ಹಾಗೆ ಬಿಡೋಣ. ಇದಾದ ಬಳಿಕ ಎಣ್ಣೆನೂ ಕಾದತ್ರಿ. ನೋಡಿರಿ, ಈ ಕಡೆ ಎಣ್ಣೆನೂ ಕಾದತಿ. ಡ್ರೈ ಗೋಬಿನ ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಇವಾಗ ನೋಡಿರಿ, ಇವನ್ನ ನೀವು ಉಂಡೆ ಥರನೂ ಬಿಟ್ಕೋಬೋದು, ಇಲ್ಲಾಂದರೆ ಬಜ್ಜಿ ಬಿಡ್ತಿರಲ್ಲ ಬಜ್ಜಿ ಹಾಕೋದಲ್ಲಾದರೂ ಬಿಟ್ಕೋಬೋದು. ಈ ರೀತಿ ನೀವು ಉಂಡೆ ಮಾಡಿ ಬಿಡೋದ್ರಿಂದ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರ್ತಾವೆ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತೈತಿ. ಮತ್ತೇನಾದರೆ ನಿಮ್ಗೆ ಸಂಜೆಗೆ ಟೈಮ್ ಪಾಸ್ ಆಗೋದಕ್ಕೆ ಮತ್ತು ಹೆಲ್ದಿಯಾಗಿ ಮಾಡ್ಕೋಬೇಕಂದ್ರೆ ಈ ರೀತಿ ಮಾಡಿಕೊಡ್ರಿ. ಡ್ರೈ ಗೋಬಿ ಅಂತೂ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತಿ. ನೋಡಿರಿ, ಇದೇ ರೀತಿ ಲೋ ಫ್ಲೇಮಲ್ಲೇ ಇಟ್ಟ ಈ ಒಂದು ಗೋಬಿನ ಕರಿಬೇಕಾಕತ್ರಿ. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಕರಿತಾವ್ರಿ. ಇಲ್ಲಾಂದ್ರೆ ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಮಾತ್ರ ಅದು ಎಲ್ಕೋಸು ಚೆನ್ನಾಗಿ ಕರೆದಿರ್ತೈತಿ, ಒಳಗಡೆ ಹಂಗೆ ಹಸಿ ಅನ್ನೋದು ಇರ್ತೈತಿ ರೀ. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಟ ಈ ಒಂದು ಪದಾರ್ಥನ ಮಿನಿಮಮ್ ಅಂದರೂ 8-10 ನಿಮಿಷ ಆದರೂ ನೀಟಾಗಿ ಗರಿ ಆಗಂಗೆ ಕರಿಬೇಕಾಕತ್ರಿ. ಎಷ್ಟು ಕ್ರಿಸ್ಪಿಯಾಗಿ ಬರ್ತಾವೆ ಅಷ್ಟು ಚೆನ್ನಾಗಿರ್ತಾವ್ರಿ ಡ್ರೈ ಗೋಬಿ ಅನ್ನೋದು. ನೋಡಿರಿ, ಈ ರೀತಿ ಹೊಂಬಣ್ಣ ಬರೋವರೆಗೂ ಈ ಒಂದು ಗೋಬಿನ ಕರಿಬೇಕಾಕತ್ರಿ. ನಿಧಾನವಾಗಿ ಈ ಒಂದು ಗೋಬಿನ ಕರ್ಕೊಳ್ಳೋಣ. ನೋಡಿರಿ, ಇವಾಗ ಇದು ಚೆನ್ನಾಗಿ ಕರೆದೈತಿ. ಇವಾಗ ಈ ರೀತಿ ಸ್ಟ್ರೈನರ್ ಸಹಾಯದಿಂದ ನೀಟಾಗಿ ತಕ್ಕೋಬೇಕಾಕತ್ರಿ. ನೋಡಿರಿ, ಇದನ್ನ ಇವಾಗ ಒಂದು ತಟ್ಟೆಗೆ ಹಾಕಿಟ್ಕೊತಿದ್ದೀನಿ. ಇದೇ ರೀತಿ ಮತ್ತೊಂದು ಬ್ಯಾಚು ನಾನು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ತುಂಬ ಸುಲಭ ಐತಲ್ರಿ. ನೋಡಿದ್ರಲ್ರಿ, ಈ ಒಂದು ಡ್ರೈ ಗೋಬಿ ರೆಸಿಪಿನ ನೀವು ಕೂಡ ಹಿಂದೆ ನಿಮ್ಮ ಮನೆಯಲ್ಲಿ ಮಾಡಿಕೊಡ್ರಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಕತ್ರಿ. ಯಾಕಂದ್ರೆ ಮಕ್ಕಳು ಸ್ನ್ಯಾಕ್ಸ್ ರೆಸಿಪಿ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನೀವು ಕೂಡ ಈ ಒಂದು ರೆಸಿಪಿನ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಮತ್ತು ಈ ಒಂದು ರೆಸಿಪಿನ ನಿಮ್ಮ ಕುಟುಂಬದವ್ರಿಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಾವು ಮಾಡಿರೋ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಕಮೆಂಟು ಮಾಡೋದು ಮರಿಬೇಡ್ರಿ ಸ್ನೇಹಿತರೆ. ಮತ್ತೆ ಸಿಗೋಣ ಹೊಸ ರೆಸಿಪಿ ಹೊಸ ಮಾಹಿತಿಯೊಂದಿಗೆ. ಧನ್ಯವಾದಗಳು.